Hello dear students, welcome to Common Chemistry. Myself Praveen Bukka. ಬನ್ನಿ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಂಟಿನ್ಯೂಷನ್ ಪಾರ್ಟ್ ಅನ್ನು ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ ಅಲ್ಲಿ ನಾನೇನು ಹೇಳಿದೆ ಅಂದ್ರೆ IPSC ನಾಮನ್ಕ್ಲೇಚರ್ಗಿಂತ ಮುಂಚೆ ಹೈಡ್ರೋಕಾರ್ಬನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು, ಆಲಿಫೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು, ಫ್ರಾಕ್ಷನಲ್ ಡಿಸ್ಟಿಲೇಷನ್ಸ್ ಅಂದ್ರೆ ಏನು, ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಪೈರೋಲೈಸಿಸ್ ಎಲ್ಲ ಅದರಲ್ಲೇ ಬರುತ್ತೆ. ಓಕೆನಾ? ಸೊ ಇವಾಗ ಬಂದು ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ this is the part we have to discuss today. ಇಲ್ಲಿ ಏನ್ ಕೇಳಿದಾನಪ್ಪ ಅಂದ್ರೆ ಕಂಬಷನ್ ಆಫ್ ದ ಹೈಡ್ರೋಕಾರ್ಬನ್ಸ್ ಬಗ್ಗೆ ಕೇಳಿದಾನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಕಂಬಷನ್ ಆಫ್ ಹೈಡ್ರೋಕಾರ್ಬನ್ಸ್? ನೋಡಿ, ಮೊದಲನೇದಾಗಿ ಒಂದನ್ನ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಹೈಡ್ರೋಕಾರ್ಬನ್ ಅಂತ ಕೂಡಲೇ ಅದ್ರಲ್ಲಿ ಪ್ರೈಮರಿಲಿ ಏನಿರುತ್ತೆ ಅಂದ್ರೆ ಒಂದು ಕಾರ್ಬನ್ ಇರಲೇಬೇಕು, ಮತ್ತೊಂದು ಹೈಡ್ರೋಜನ್ ಇರಲೇಬೇಕು. ಇವೆರಡರದ್ದು ಕಾಂಬಿನೇಷನ್ಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಹೈಡ್ರೋಕಾರ್ಬನ್ಸ್. ಓಕೆ, ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಸಪೋಸ್ ಇಫ್ ಐ ಸೇ ಒಂದು ಹೈಡ್ರೋಕಾರ್ಬನ್ ಎಕ್ಸಾಂಪಲ್ ತಗೊಂಡಿರ್ಬೇಕಾದ್ರೆ ನಾನು ಐ ಕ್ಯಾನ್ ಟೇಕ್ ಮೀಥೇನ್. ಇದರದೇ ಎಕ್ಸಾಂಪಲ್ ನಾನು ಕೆಳಗಡೆ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಯಾವುದೇ ಒಂದು ಹೈಡ್ರೋಕಾರ್ಬನ್ಗೆ ನಾವು ಕಂಬಷನ್ ಮಾಡಿದ್ವಿ ಇನ್ ಪ್ರೆಸೆನ್ಸ್ ಆಫ್ ವಾಟ್, ಅದಕ್ಕೆ ಏನ್ ಬೇಕಪ್ಪ ಅಂದ್ರೆ ಕಂಪಲ್ಸರಿ ನಮಗೆ ಆಕ್ಸಿಜನ್ ಬೇಕೇ ಬೇಕು. ಓಕೆನಾ? ಸೊ 1 mole ಆಫ್ ಹೈಡ್ರೋಕಾರ್ಬನ್ ಈಸ್ ರಿಯಾಕ್ಟ್ ವಿತ್ 2 moles ಆಫ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ 2 moles ಆಫ್ ವಾಟರ್. ಅಂದ್ರೆ ಇಲ್ಲಿ ನಮ್ಗೆ ಏನ್ ಸಿಗ್ತದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಮಾಲಿಕ್ಯೂಲ್ ಸಿಗ್ತದೆ. ಓಕೆ, ಸೊ ಹೀಗಾಗಿ ಪ್ರತಿ ಸರಿ ಇಲ್ಲಿ ಜೊತೆಗೆ ಕಂಬಷನ್ ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ಎನರ್ಜಿ ಆಫ್ ಹೀಟ್ ಕೂಡ ರಿಲೀಸ್ ಆಗ್ತದೆ. ದೇರ್ ಇಸ್ ಎ ರಿಲೀಸ್ ಇನ್ ದ ಅಮೌಂಟ್ ಆಫ್ ಹೀಟ್ ಎನರ್ಜಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಹೈಡ್ರೋಕಾರ್ಬನ್ ಕಂಬಷನ್ ಅಂತ ಕರಿತೀವಿ. ಸಪೋಸ್ ಈಗ ನಿಮ್ಗೆ Gpstr ಅಲ್ಲಿ ಬರಿ ಅಂತ ಅಂದ್ರೆ ಯು ಹ್ಯಾವ್ ಟು ರೈಟ್ ಸಮ್ ಆಫ್ ದ ಕ್ವಶನ್ಸ್ ವಿತ್ ಆನ್ಸರ್ ಅಂತ ಟೈಮಲ್ಲಿ ನಿಮಗೆ ಹೈಡ್ರೋಕಾರ್ಬನ್ ಕಂಬಷನ್ ರಿಯಾಕ್ಷನ್ಸ್ ಅಂತ ಕೇಳಿದ್ರೆ ಜಸ್ಟ್ ನೀವು ಇಷ್ಟು ನಾನೇನು ಹೈಲೈಟ್ ಮಾಡಿದೆಲ್ಲ ಈ ಪಾರ್ಟ್ ಬರ್ಬಿಟ್ರೆ ದಟ್ ವಿಲ್ ಬಿ ಇನಫ್ ಫಾರ್ ಯು. ಸೊ ಇದೊಂದು ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇದೆ. ಸೊ ಇನ್ ದ ಹೈಡ್ರೋಕಾರ್ಬನ್ ಪ್ರೈಮರ್ಲಿ ಇಟ್ ಕಂಟೈನ್ ವಾಟ್? ಪ್ರೈಮರ್ಲಿ ಇಟ್ ಕಂಟೈನ್ ಬೋತ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಮತ್ತೆ ಕಾರ್ಬನ್ ಇದೆ. ಓಕೆನಾ? when it react with oxygen to create carbon dioxide and water with a large amount of heat energy is released. So this reaction is called as combustion of the hydrocarbon reaction. So hydrocarbon combustion reactions ಒಳಗಡೆ one thing very ಕಾಮನ್ಲಿ ಈ ಹೈಡ್ರೋಕಾರ್ಬನ್ ಕಂಬಷನ್ ರಿಯಾಕ್ಷನ್ ನಿಮ್ಗೆ ಎಲ್ಲಿ ನೋಡ್ಲಿಕ್ಕೆ ಸಿಗ್ತದಪ್ಪ ಅಂದ್ರೆ ಪ್ರೈಮರಿಲಿ ಯು ಕ್ಯಾನ್ ಏಬಲ್ ಟು ಸಿ ಇನ್ ದ ಫಾಸಿಲ್ ಫ್ಯೂಲ್ಸ್ ಗಳು ಎದರಿಂದ ಮಾಡಿದವು ಅಂದ್ರೆ ಹೈಡ್ರೋಕಾರ್ಬನ್ಸ್ ಇಂದಾನೆ ಮಾಡಿದೆವು. ಫಾಸಿಲ್ ಫ್ಯೂಲ್ಸ್ ಲೈಕ್ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ ಗ್ಯಾಸ್, ಆಸ್ ವೆಲ್ ಆಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಲೈಕ್ ಪೆಟ್ರೋಲ್, ಡೀಸೆಲ್ ಇರಬಹುದು, ಮತ್ತೊಂದು ಇನ್ನಿತರೆ, ಅಂಡ್ ಕೋಲ್ ಅಂದ್ರೆ ಕಲ್ಲಿದ್ದು. ಹೀಗಾಗಿ ಇವುಗಳನ್ನೆಲ್ಲ ನಾವ್ ಏನ್ ಮಾಡ್ಬೇಕಾಗ್ತದೆ? ಸುಡಬೇಕಾಗ್ತದೆ. ವಿ ಹ್ಯಾವ್ ಟು ಬರ್ನ್ ಮಾಡಿದಾಗ ಮಾತ್ರ ನಮ್ಗೆ ಏನ್ ಸಿಗ್ತದ್ರಿ? ಎನರ್ಜಿ ಸಿಗ್ತದೆ. ಓಕೆನಾ? ಸೊ ಹಾಗಾಗಿ ಕಂಬಷನ್ ರಿಯಾಕ್ಷನ್ಸ್ ಆರ್ ಪ್ರೈಮರಿ ಸೋರ್ಸ್ ಆಫ್ ಅವರ್ ಎನರ್ಜಿ ಆಗ್ಬಿಟ್ಟಿದೆ. They are become primary source of energy. So these many point is enough for your hydrocarbon combustion. Okay. ಈಗ ಹೈಡ್ರೋಕಾರ್ಬನ್ ಕಂಬಷನ್ ಒಳಗಡೆ ಎರಡು ರೀತಿ ಬರ್ತದೆ. ಒಂದ್ ಬಂದು ಕಂಪ್ಲೀಟ್ ಕಂಬಷನ್ ಕಾಣ್ತಾ ಇದೆಯಲ್ಲ, ಒಂದ್ ಬಂದು ಏನಿದೆ ರೀ ಕಂಪ್ಲೀಟ್ ಕಂಬಷನ್, ಇನ್ನೊಂದು ಬಂದು ಇನ್ಕಂಪ್ಲೀಟ್ ಕಂಬಷನ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಪ್ಲೀಟ್ ಕಂಬಷನ್ ಅಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಇನ್ಕಂಪ್ಲೀಟ್ ಕಂಬಷನ್? ನೋಡಿ, ಸಫಿಶಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಬೇಕಾದ್ರೆ ಯಾವುದೇ ಒಂದು ಹೈಡ್ರೋಕಾರ್ಬನ್ ಅನ್ನ ಉರಿಲಿಕ್ಕೆ ನಮಗೆ ಸಫಿಶಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಬೇಕು. ಆಕ್ಸಿಜನ್ ಬೇಕು. ಸಫಿಶಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಬೇಕಾದಾಗ ಅದೇನಾಗ್ತದೆ? ಅದು ಬಂದು ಬರ್ನ್ ಆಗ್ತದೆ. ಬರ್ನ್ ಆಗಿ ಏನ್ ಫಾರ್ಮೇಶನ್ ಮಾಡ್ತದೆ? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ವೇಪರ್ಸ್ ಕೊಡ್ತದೆ. ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ವೇಪರ್ಸ್. ಸೊ ಇಲ್ಲಿ ಬಂದು ನಾವು ಮೀಥೇನ್ ತಗೊಂಡಿದ್ವಿ, ಬ್ಯೂಟೇನ್ ತಗೊಂಡಿದ್ವಿ. ಓಕೆನಾ? ಸೊ ಇವುಗಳದೊಂದು ಜನರಲ್ ರಿಯಾಕ್ಷನ್ ಇಲ್ಲಿದೆ ನೋಡಿ. CnH2n2 plus 2n plus 2 plus 3n plus 1 into divided by 2 into O2 will give NCO2 and n plus 1 H2. ಇದು ಏನಿದೆಪ್ಪ ಅಂದ್ರೆ ಇಟ್ ಈಸ್ ದಿ ಜನರಲ್ ಫಾರ್ಮುಲಾ ಫಾರ್ ದ ಕಂಬಷನ್ ಆಫ್ ಅಲ್ಕೇನ್ಸ್ ಇದೆ. ಇದು ಫಾರ್ಮುಲಾ ಬಂದು ಜನರಲ್ ಫಾರ್ಮುಲಾ ಫಾರ್ ದ ಅಲ್ಕೇನ್ ಇದೆ ನೋಡಿ. ಓಕೆನಾ? ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಅಲ್ಕೇನ್ ಬಂದು ಏನಾಗ್ತದೆ? ಬರ್ನ್ ಆಗ್ತದೆ. ಬರ್ನ್ ಆದಾಗ ನಿಮ್ಗೆ ಏನ್ ಸಿಗ್ತದೆ? ದ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ರಿಲೀಸ್ಡ್. ಓಕೆನಾ? ಹಾಗಾಗಿ ಇಂಥ ರಿಯಾಕ್ಷನ್ಸ್ ಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಎ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯು ಕ್ಯಾನ್ ರೈಟ್ ಒನ್ ಪಾಯಿಂಟ್ ಆಲ್ಸೋ. ಇದರದೊಂದು ಪಾಯಿಂಟ್ ಕೂಡ ನೀವು ಬರಿಬಹುದು. ಸೊ ಕಂಪ್ಲೀಟ್ ಕಂಬಷನ್ ಆಗಲಿ ಇನ್ಕಂಪ್ಲೀಟ್ ಕಂಬಷನ್ ಆಗಲಿ, ಕಂಪ್ಲೀಟ್ ಕಂಬಷನ್ ಅಲ್ಲಿ ಏನಾಗ್ತದೆ ಅಂದ್ರೆ ಅಮೌಂಟ್ ಆಫ್ ಎನರ್ಜಿ ಈಸ್ ರಿಲೀಸ್ಡ್ ಅಂಡ್ ದಟ್
ಎನರ್ಜಿ ಈಸ್ ಇನ್ ಥ್ರೂ ದ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ಬೋದು. ಹೀಟ್ ಎನರ್ಜಿ ರಿಲೀಸ್ ಆಗ್ತದೆ. ಜೊತೆಗೆ ಏನ್ ಕೊಡ್ತದ್ರಿ, ವಾಟರ್ ಮಾಲಿಕ್ಯೂಲ್ಸ್ ಮತ್ತೆ ಇನ್ ದ ಫಾರ್ಮ್ ಆಫ್ ವೇಪರ್ಸ್ ಅಂಡ್ ಆಸ್ ವೆಲ್ ಆಸ್ CO2 ಗ್ಯಾಸ್ ಕೊಡ್ತದೆ. ಓಕೆ, ಇದು ಒಂದು. ಆದ್ರೆ ಇನ್ಕಂಪ್ಲೀಟ್ ಕಂಬಷನ್ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಇನ್ಕಂಪ್ಲೀಟ್ ಕಂಬಷನ್? ಸಿ, ಇನ್ ಇನ್ಕಂಪ್ಲೀಟ್ ಕಂಬಷನ್ ಒಳಗಡೆ ಏನಾಗ್ತದೆ, ಇನ್ಸಫಿಶಿಯಂಟ್, ನಾಟ್ ಇನಫ್ ಅಮೌಂಟ್ ಆಫ್ ಆಕ್ಸಿಜನ್. ಯಾವುದೇ ಒಂದು ಫಾಸಿಲ್ ಫ್ಯೂಲಿಗೆ ಬರ್ನ್ ಮಾಡ್ಲಿಕ್ಕೆ ಬೇಕಾದ ಪರಿಸ್ಥಿತಿ ಬಂದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ವಿಷಭರಿತವಾದಂತ ಗ್ಯಾಸ್ ಫಾರ್ಮೇಶನ್ ಆಗ್ತದೆ, ದಟ್ ಈಸ್ ಕಾರ್ಬನ್ ಮೊನಾಕ್ಸೈಡ್. ಇಲ್ಲಿ ಬರ್ದಿದೆ ನೋಡಿ, ಇಟ್ ಈಸ್ ಎ ಕಲರ್ಲೆಸ್ ಪಾಯ್ಸನಸ್ ಗ್ಯಾಸ್. ಕಾರ್ಬನ್ ಮೊನಾಕ್ಸೈಡ್ ಫಾರ್ಮೇಶನ್ ಆಗ್ತದೆ. ಕಾರ್ಬನ್ ಮೊನಾಕ್ಸೈಡ್ ಇದು ಒಂದು ಪಾಯ್ಸನಸ್ ಗ್ಯಾಸ್ ಇದೆ. ಓಕೆನಾ? ಇದು ಯಾವಾಗ ಫಾರ್ಮೇಶನ್ ಆಗ್ತದೆ? ಇನ್ಕಂಪ್ಲೀಟ್ ಕಂಬಷನ್. ಸಮ್ ಟೈಮ್ಸ್ ಈವನ್ ಕಾರ್ಬನ್ ಕೂಡ ಫಾರ್ಮೇಶನ್ ಆಗ್ತದೆ. ಕಾರ್ಬನ್ ಇನ್ಕಂಪ್ಲೀಟ್ ಆಗಿ ಬರ್ನ್ ಆದಾಗ, ಅದು ಹೈಡ್ರೋಕಾರ್ಬನ್ಸ್ ಗಳು ಇನ್ಕಂಪ್ಲೀಟ್ ಆಗಿ ಬರ್ನ್ ಆದಾಗ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್? ವಿ ಆರ್ ಗೋಯಿಂಗ್ ಟು ಗೆಟ್ ಕಾರ್ಬನ್ ಆಸ್ ವೆಲ್ ಆಸ್ ಸಮ್ ಟೈಮ್ಸ್ we can also going to get carbon monoxide. ಸೊ ಎರಡು ಫಾರ್ಮೇಶನ್ ಆಗೋ ಚಾನ್ಸಸ್ ಇರ್ತದೆ. ಓಕೆ, ಇದು ಒಂದು ಏನಿದೆ, ಪಾಯ್ಸನಸ್ ಇದೆ, ಪಾಯ್ಸನಸ್ ಗ್ಯಾಸ್. ಓಕೆ, ಪಾಯ್ಸನಸ್ ಗ್ಯಾಸ್. ಸೊ ದಿಸ್ ಇಸ್ ಅಬೌಟ್ ದ ಇನ್ಕಂಪ್ಲೀಟ್ ಕಂಬಷನ್ ಆಫ್ ಅಲ್ಕಿನ್. ಕಂಪ್ಲೀಟ್ ಅಲ್ಲಿ ಏನಾಗ್ತದೆ, ವಾಟರ್ ಮತ್ತೆ CO2 ಸಿಕ್ಕರೆ, ಇನ್ಕಂಪ್ಲೀಟ್ ಅಲ್ಲಿ ಏನ್ ಸಿಗ್ತದೆ, CO ಮತ್ತೆ ಕಾರ್ಬನ್ ಸಿಗ್ತದೆ. ದೆನ್ ಕಮ್ಸ್ ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದೆ, ಇದು ನಿಮ್ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾನೆ. ಆಕ್ಚುಲಿ ಒಂದು ಕ್ಯಾಲೋರಿಫಿಕ್ ವ್ಯಾಲ್ಯೂ. ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾಲೋರಿಫಿಕ್ ವ್ಯಾಲ್ಯೂ? ನೋಡಿ, ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದ್ರೆ ಯಾವುದೇ ಒಂದು ಯೂನಿಟ್ ಅಂದ್ರೆ ಏನಪ್ಪಾ ಅಂದ್ರೆ, ಯು ಕ್ಯಾನ್ ಟೇಕ್ ಯಾವ ಒಂದು ಯೂನಿಟ್ ಅಂದ ಕೂಡಲೇ ಒಂದು ಯೂನಿಟ್ ವಾಲ್ಯೂಮ್ ಅಂದ್ರೆ ಒಂದು ಕ್ಯೂಬಿಕ್ ಸೆಂಟಿಮೀಟರ್ ಅದು ತಗೋಬಹುದು. ಅರ್ಥ ಆಗ್ಲತ್ತ ನಾನು ಹೇಳಿದ್ದು? ಸೊ ಈ ರೀತಿ ಒಂದು ವಾಲ್ಯೂಮ್ ಇದೆ, ಇದರ ಮಧ್ಯೆ ಏನಪ್ಪಾ ಅಂದ್ರೆ 1 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಯು ಕ್ಯಾನ್ ಟೇಕ್ ಲೈಕ್ ದಿಸ್. ಈ ಕಡೆ 1 ಸೆಂಟಿಮೀಟರ್, ಈ ಕಡೆ 1 ಸೆಂಟಿಮೀಟರ್, ಈ ಕಡೆ 1 ಸೆಂಟಿಮೀಟರ್. ಸೊ ಈ ರೀತಿ ಯಾವುದೇ ಒಂದು ಯೂನಿಟ್ ವಾಲ್ಯೂಮ್ ಇರ್ಬೋದು. ಓಕೆನಾ? 1 ಲೀಟರ್ ಇರ್ಬೋದು, 1 ಕ್ಯೂಬಿಕ್ ಸೆಂಟಿಮೀಟರ್ ಇರ್ಬೋದು, ಎನಿ ವಾಲ್ಯೂಮ್. ಓಕೆ, ಅಂತ ಒಂದು ವಾಲ್ಯೂಮ್ದು ಒಂದು ನೀವು ಏನಪ್ಪಾ ಅಂದ್ರೆ ಸಬ್ಸ್ಟೆನ್ಸ್ ಅನ್ನ ಬರ್ನ್ ಮಾಡಿದಾಗ ಅಥವಾ ಹೀಟ್ ಮಾಡಿದಾಗ ಅಲ್ಲಿ ಏನಾಗ್ತದ್ರಿ, ಹೀಟ್ ಏನು ಪ್ರೊಡ್ಯೂಸ್ ಆಗಿದೆ ನೋಡಿ, ಬರ್ನ್ ಮಾಡಿದಾಗ ಏನು ಹೀಟ್ ಪ್ರೊಡ್ಯೂಸ್ ಆಗಿದೆ ಅಲ್ಲ, ಆ ಪ್ರೊಡ್ಯೂಸ್ ಆಗಿರುವಂತ ಹೀಟಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಸಿ, ಬರ್ನಿಂಗ್ ಪ್ರೊಸೆಸ್ ಹೇಗಿರ್ಬೇಕಪ್ಪ ಅಂದ್ರೆ ಇಲ್ಲಿ ಕಂಪ್ಲೀಟ್ ಕಂಬಷನ್ ಆಗಿರ್ಬೇಕು. ಏನಾಗಿರ್ಬೇಕು? ಕಂಪ್ಲೀಟ್ ಕಂಬಷನ್. ಸೊ ಕೆಳಗಡೆ ಆನ್ಸರ್ ಗಿಂತ ನೀವು ಎಕ್ಸಾಮ್ ಅಲ್ಲಿ ಇದು ಬರೆದ್ರು ಕೂಡ ಈಸಿ ಆಗ್ತದೆ. ಕ್ಯಾಲೋರಿಫಿಕ್ ವ್ಯಾಲ್ಯೂ ರೆಫರ್ಸ್ ಟು ದ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ಡ್ by a unit volume of a substance through the combustion. ಎಂತ ಕಂಬಷನ್ ರೀ? ಕಂಪ್ಲೀಟ್ ಕಂಬಷನ್ ಅಂತ ಕೂಡ ಹೇಳ್ಬೋದು. ಐದರ್ ಯು ಕ್ಯಾನ್ ರೈಟ್ ದಿಸ್ ಸ್ಟೇಟ್ಮೆಂಟ್ ಆಲ್ಸೋ. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದ್ರೆ ಏನಪ್ಪಾ ಅಂದ್ರೆ ಹೀಟ್ ಎನರ್ಜಿ ಪ್ರೆಸೆಂಟ್ ಈವನ್ ಫುಡ್ ಅಲ್ಲಿ ಇರ್ಬೋದು ಅಥವಾ ಒಂದು ಫ್ಯೂಲ್ ಅಲ್ಲಿ ಇರ್ಬೋದು, ಅದನ್ನ ನಾವು ಹೇಗೆ ಡಿಟರ್ಮಿನ್ ಮಾಡ್ತೀವಿ? ಬೈ ದ ಕಂಪ್ಲೀಟ್ ಕಂಬಷನ್. ಒಂದು ಸ್ಪೆಸಿಫಿಕ್ ಕ್ವಾಂಟಿಟಿ ಯೂಸ್ ಮಾಡ್ತೀವಿ. ಹೇಗೆ ನಾವು ಬಟ್ಟೆನ ಮೀಟರ್ ಎಳಿತೀವಿ, ಲಿಕ್ವಿಡ್ ಅನ್ನ ಲೀಟರ್ ಎಳಿತೀವಿ, ಅದೇ ರೀತಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಕೂಡ ಏನಿದೆಪ್ಪ ಅಂದ್ರೆ ಅದು ಒಂದು ಕಂಬಷನ್ ಅನ್ನ ಅಳತೆ ಮಾಡುವಂತ ಅಳತೆ ಮಾನ. ಓಕೆನಾ? ಇಟ್ ಈಸ್ ಅ ಸ್ಪೆಸಿಫಿಕ್ ಕ್ವಾಂಟಿಟಿ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂಡ್ ನಾರ್ಮಲ್ ಕಂಡೀಷನ್. ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ಕ್ಯಾಲೋರಿಫಿಕ್ ಪವರ್ ಅಂತ ಕೂಡ ಕರಿತೀವಿ. ಇದರ ಯೂನಿಟ್ ಒಂದು ಏನಿದೆಪ್ಪ ಅಂದ್ರೆ ಇಲ್ಲಿದೆ ನೋಡಿ, ಪರ್ ಕಿಲೋಗ್ರಾಮ್. ಎಂತ ಪರ್ ಕಿಲೋಗ್ರಾಮ್ ಇದೆ ರೀ? ಕಿಲೋಜೌಲ್ ಪರ್ ಕಿಲೋಗ್ರಾಮ್. ದಿಸ್ ಇಸ್ ದ ಯೂನಿಟ್. ಇದು ಕೂಡ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾ ಇರ್ತಾನೆ, CET ಒಳಗಡೆ MCQs ಅಲ್ಲಿ ಕೇಳ್ತಾ ಇರ್ತಾನೆ, ವಾಟ್ ಈಸ್ ದ ಯೂನಿಟ್ ಆಫ್ ದ ಕ್ಯಾಲೋರಿಫಿಕ್ ವ್ಯಾಲ್ಯೂ? ಕಿಲೋಜೌಲ್ ಪರ್ ಕಿಲೋಗ್ರಾಮ್ ಇಸ್ ದಿ ಕ್ಯಾಲೋರಿಫಿಕ್ ವ್ಯಾಲ್ಯೂದು ಏನಿದೆ ರೀ, ಇದು ಯೂನಿಟ್ ಇದೆ ನೋಡಿ. ಇಟ್ ಈಸ್ ಎ ಯೂನಿಟ್. ಓಕೆ, ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಯಾವುದೇ ಒಂದು ಸಬ್ಸ್ಟೆನ್ಸ್ ಅನ್ನ ನೀವೇನ್ ಮಾಡ್ತಿದ್ದೀರಿ, ಒಂದು ಯೂನಿಟ್ ವಾಲ್ಯೂಮ್ ಅಲ್ಲಿ ಬರ್ನ್ ಮಾಡಿದಾಗ ಅದು ಕಂಪ್ಲೀಟ್ ಆಗಿ ಬರ್ನ್ ಆಗಿದೆಯೇ ಇಲ್ಲ, ಅದು ಕಂಪ್ಲೀಟ್ ಆಗಿ ಬರ್ನ್ ಆದಾಗ ಏನ್ ಹೀಟ್ ಪ್ರೊಡ್ಯೂಸ್ ಮಾಡ್ತದಲ್ಲ, ಆ ಹೀಟ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ? ಮೆಜರ್ ಮಾಡ್ತಾ ಇದೀವಿ. ಆ ಮೆಜರ್ಮೆಂಟ್ ಗೆ ನಾವು ಏನಂತ ಕರಿತಿದೀವಿ ಅಂದ್ರೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತಿದೀವಿ. ಏನಂತ ಕರಿತಿದೀವಿ? ಕ್ಯಾಲೋರಿಫಿಕ್ ವ್ಯಾಲ್ಯೂ. ಸಪೋಸ್ ನಾನೇನ್ ಮಾಡ್ತೀನಿ, 1 kg ಏನ್ ತಗೋತಾ ಇದೀನಿ? ಕೋಲ್ ತಗೋತೀನಿ. ಕೋಲ್ ಅಂದ್ರೇನು? ಕಲ್ಲಿದ್ಲ. ಅದನ್ನ ನಾನೇನ್ ಮಾಡ್ತೀನಿ? ಬರ್ನ್ ಮಾಡಿದಾಗ ಹೀಟ್ ಏನ್ ರಿಲೀಸ್ ಆಗ್ತದಲ್ಲ, ಆ ಹೀಟ್ ರಿಲೀಸ್ ಆಗಿರೋದನ್ನ ನಾನೇನ್ ಮಾಡ್ತೀನಿ? ಮೆಜರ್ ಮಾಡ್ತೀನಿ. ಏನ್ ಮಾಡ್ತಾ ಇದೀನಿ? ಐ ಆಮ್ ಮೆಜರಿಂಗ್ ದಟ್ ಅಮೌಂಟ್ ಆಫ್ ಹೀಟ್. ಯಾವ ರೂಪದಲ್ಲಿ? ಕ್ಯಾಲೋರಿಫಿಕ್ ವ್ಯಾಲ್ಯೂ. ಅರ್ಥ ಆಯ್ತಾ? ಇದಕ್ಕೆ ನಾವೇನಂತ ಕರಿತೀವಿ?
calorific value. Calorific value is nothing but heat released due to 1 kg ಅಥವಾ 1 unit volume of any fossil fuels ಇರಬಹುದು ಅಥವಾ any one of the fuel. It is measured in kilojoule per kilogram. ಇದಿಷ್ಟು ನೆನಪಿಟ್ಕೊಂಡ್ರೆ ಓಕೆನಾ. ಸೊ ಇದು ಕೆಳಗಡೆ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಒಂದ್ ವೇಳೆ ನಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಎದ್ರ ಮೇಲೆ ಡಿಪೆಂಡ್ ಇದೆ ಅಂದ್ರೆ calorific values depend on ಇದು ಬೇಕಾದ್ರೆ ಪಾಯಿಂಟ್ ಮೆನ್ಷನ್ ಮಾಡಿ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಫಿಷಿಯನ್ಸಿ. calorific value is ಇಲ್ಲೇ ಬರೀತೀನಿ ನೋಡಿ calorific value is directly proportional to calorific value of the fuel is directly proportional to ಯಾವ್ದ್ರಿ ಎಫಿಷಿಯನ್ಸಿ ಮೇಲೆ ಇರ್ತದೆ. ಅಂದ್ರೆ ಎಫಿಷಿಯನ್ಸಿ ಜಾಸ್ತಿ ಇದ್ರೆ calorific value ಜಾಸ್ತಿ ಇರ್ತದೆ, ಎಫಿಷಿಯನ್ಸಿ ಕಡಿಮೆ ಇದ್ರೆ calorific value ಕೂಡ ಕಡಿಮೆ ಇರ್ತದೆ. ಸೊ ದೀಸ್ ಆರ್ ದ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟುಡ್. ಬನ್ನಿ ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ ಆಕ್ಟೇನ್ ನಂಬರ್ ಅಂತ ಒಂದು ಚಿಕ್ಕದಾಗಿರುವಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಆಕ್ಟೇನ್ ನಂಬರ್, ಇದರ ಬಗ್ಗೆ ಅರ್ಥ ಮಾಡ್ಕೊಂಡು ನೋಡಿ. ಆಕ್ಟೇನ್ ನಂಬರ್ ಅಂದ್ರೆ ಒಂದೇ ನೆನ್ಪಿಟ್ಕೊಳ್ಳಿ, ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಯಾವುದೇ ಒಂದು ಫ್ಯೂಲ್ ಇರ್ತದಲ್ಲ ಆ ಫ್ಯೂಲ್ ಒಳಗಡೆ ನಾವೇನ್ ಮಾಡ್ತೀವಿ ಮಿಕ್ಸರ್ ಅನ್ನ ಬಳಸ್ತೀವಿ. ಓಕೆನಾ, ನೀವು ಒಂದ್ಸರಿ ಇದು ಆಕ್ಚುಲಿ ಬಂದು ಏನ್ ಮಾಡ್ತದಪ್ಪ ಅಂದ್ರೆ ಈ ಮಿಕ್ಸರ್ ಇರೋದ್ರಿಂದ ಫ್ಯೂಲ್ ನಾಕಿಂಗ್ ಏನಿರ್ತಲ್ಲ ಅದರ ಬಗ್ಗೆ ಹೇಳ್ಕೊಡ್ತದೆ. ಇಟ್ ಇಂಡಿಕೇಟ್ ದ ರೆಸಿಸ್ಟೆನ್ಸ್ ಆಫ್ ದ ಮೋಟರ್ ಫ್ಯೂಲ್ ಟು ನಾಕ್. ಸೊ ಆಕ್ಟೇನ್ ನಂಬರ್ ಈಸ್ ಬೇಸ್ಡ್ ಆನ್ ಅ ಸ್ಕೇಲ್ ಆನ್ ವಿಚ್ ಐಸೋ ಆಕ್ಟೇನ್ ಈಸ್ 100. ಓಕೆನಾ, ಐಸೋ ಆಕ್ಟೇನ್ ಒಂದು ಸ್ಕೇಲ್ ಇದೆ, ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಟ್ ಈಸ್ ಅ ಸ್ಕೇಲ್. ಅದರಲ್ಲಿ ನಾವ್ ಏನ್ ಮಾಡ್ತೀವಿ ಆಕ್ಟೇನ್ ನಂಬರ್ ಅನ್ನ ಇಟ್ ನಥಿಂಗ್ ಬಟ್ ಇದೇನ್ ಮೆಜರ್ ಮಾಡ್ತದಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಫ್ ದ ಮೋಟರ್ ಫ್ಯೂಲ್ ಟು ನಾಕ್. ಇಷ್ಟೇ, ನಿಮ್ಗೆ ಏನ್ ಇದ್ರ ಬಗ್ಗೆ ಜಾಸ್ತಿ ಕೇಳಿಲ್ಲ. ವಾಟ್ ಈಸ್ ಆಕ್ಟೇನ್ ನಂಬರ್ ಅಂತ ಕೇಳಿದ್ದೇನೆ. ಸಪೋಸ್ ನಿಮಗೆ ಏನ್ ಕೇಳ್ಬೋದಪ್ಪ ಅಂದ್ರೆ ಎಕ್ಸಾಂಪಲ್ ಅಲ್ಲಿ ಇರುವಂತದ್ರ ಬಗ್ಗೆ ಕೇಳ್ಬೋದು. ಯಾವ್ದಂದ್ರೆ ಗ್ಯಾಸೋಲಿನ್ ಅಂದ್ರೆ ಯಾವ್ದ್ರೆ ಪೆಟ್ರೋಲ್ ಆಕ್ಟೇನ್ ನಂಬರ್ ಎಷ್ಟಿದೆ ಅಂದ್ರೆ ಇಟ್ ಈಸ್ 92 ಅಂತ. ಇದು ಒಂದು ನೆನ್ಪಿಟ್ಕೊಂಡ್ಬಿಡಿ, ದಿಸ್ ಮಚ್ ಈಸ್ ಇನಫ್ ಫಾರ್ ಯು. ಓಕೆ, ಹಾಗಾದ್ರೆ ಇದ್ರ ಒಳಗಡೆ ಏನೇನು ಮಿಕ್ಸರ್ ಇದೆ ಅಂದ್ರೆ ಇಟ್ ಈಸ್ ಅ ಮಿಕ್ಸರ್ ಆಫ್ 92% ಆಫ್ ಐಸೋ ಆಕ್ಟೇನ್ ಮತ್ತೆ 8% ಆಫ್ ಹೆಪ್ಟೇನ್. ಐಸೋ ಆಕ್ಟೇನ್ ಮತ್ತೆ 8% ಆಫ್ ಹೆಪ್ಟೇನ್ ಇದೆ. ಓಕೆನಾ, ಸೊ ಹಾಗಾದ್ರೆ ವಾಟ್ ಈಸ್ ಆಕ್ಟೇನ್ ನಂಬರ್ ಅಂತ ಕೇಳ್ದ ಅಂತ ತಿಳ್ಕೊಳ್ಳಿ. ಇಫ್ ಯು ಆಸ್ಕ್ ವಾಟ್ ಈಸ್ ದ ಮೀನಿಂಗ್ ಆಫ್ ಆಕ್ಟೇನ್ ನಂಬರ್ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೇಕು, ಇಟ್ ಇಂಡಿಕೇಟ್ ದ ರೆಸಿಸ್ಟೆನ್ಸ್ ಆಫ್ ಎ ಮೋಟರ್ ಟು ಫ್ಯೂಲ್ ಟು ನಾಕ್, ರೆಸಿಸ್ಟೆನ್ಸ್ ಆಫ್ ಎ ಮೋಟರ್ ಫ್ಯೂಲ್ ಟು ನಾಕ್ ಅಂತ ಹೇಳ್ಬೇಕು. ಅಂಡ್ ಇಟ್ ಈಸ್ ಎ ಸಿಂಪ್ಲಿ ಎ ಸ್ಕೇಲ್ ಆನ್ ವಿಚ್ ಐಸೋ ಆಕ್ಟೇನ್ ಈಸ್ 100 ಹಿಡ್ಕೊಂಡು ಅಂಡ್ ಹೆಪ್ಟೇನು 0. ಒಂದ್ ಕಡೆ ಏನಿರ್ತದ್ರಿ ಈ ರೀತಿ ಸ್ಕೇಲ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನಾವ್ ಏನ್ ಮಾಡ್ತೀವಿ, ಒಂದ್ ಕಡೆ ಐಸೋ ಆಕ್ಟೇನ್ ಇದೆಯಲ್ಲ, ಐಸೋ ಆಕ್ಟೇನ್ ಒಂದ್ ಕಡೆ ಬರ್ಕೋತೀವಿ, ಮತ್ತೊಂದ್ ಕಡೆ ಏನ್ ಮಾಡ್ಕೊಳ್ಳೋಣ ಹೆಪ್ಟೇನ್. ಸ್ಕೇಲ್ ಅಂದ್ರೆ ನಿಮ್ ಅಳತೆ ಮಾಡೋ ಸ್ಕೇಲ್ ಅಂತಿಲ್ಲ, ಜಸ್ಟ್ ಇಟ್ಸ್ ಅ ಮೆಜರಿಂಗ್. ಇದ್ರಲ್ಲಿ ನಾವ್ ಏನ್ ಮಾಡ್ತಾರಪ್ಪ ಅಂದ್ರೆ ಯಾವುದೇ ಒಂದು ಫ್ಯೂಲ್ ಟೆಸ್ಟ್ ಮಾಡಿದ್ರೆ ಇದು ಈ ಸ್ಕೇಲ್ ಒಳಗಡೆ ಅದು ಏನ್ ತೋರ್ಸ್ಬೇಕಪ್ಪ ಅಂದ್ರೆ ಈ ರೇಂಜ್ ಅಲ್ಲಿ ಇದೆ. ಎಷ್ಟಪ್ಪ ಅಂದ್ರೆ ನಾನು ಉಲ್ಟಾ ಬರ್ದೆ ಇಲ್ಲಿ, ಪರವಾಗಿಲ್ಲ. ಒಂದ್ ಕಡೆ ಐಸೋ ಆಕ್ಟೇನ್ ಅಂತ ಹಾಕೊಳ್ಳೋಣ. ಒಂದ್ ಕಡೆ ಐಸೋ ಆಕ್ಟೇನ್ ಇದು ಮಾಡಿದಾಗ ಇದು ಎಷ್ಟಿರ್ತಪ್ಪ ಅಂದ್ರೆ 0 ಟು ಈ ಕಡೆ 0 ಇದ್ರೆ ಈ ಕಡೆ 100 ತಗೊಂಡು, ಇಲ್ಲಾಂದ್ರೆ ಹೀಗೆ ಮಾಡೋಣ. ಅಯ್ಯೋ ಈ ರೀತಿ ಸ್ಕೇಲ್ ಇದೆ ಅಂತ ತಿಳ್ಕೊಳ್ಳಿ. ಐಸೋ ಆಕ್ಟೇನು ಮತ್ತೊಂದು ಏನ್ ತಗೋತೀನಿ, ಹೆಪ್ಟೇನ್ ತಗೋತೀನಿ. ಓಕೆನಾ, ಸೊ 0 ಟು 100 ಒಪ್ಕೋತೀರಾ, 0 ಟು 100 ಇದ್ದಾಗ ಒಂದ್ ಕಡೆ ಹೆಪ್ಟೇನ್ ತಗೊಳ್ಳಿ, ಮತ್ತೊಂದ್ ಕಡೆ ಐಸೋ ಆಕ್ಟೇನ್ ತಗೊಳ್ಳಿ. ಓಕೆನಾ, ಹೆಪ್ಟೇನ್ ಮತ್ತೆ ಐಸೋ ಆಕ್ಟೇನ್ ಪರ್ಸೆಂಟೇಜ್ 0 ಹಿಡ್ಕೊಂಡು 100 ತನಕ ಒಳಗಡೆ ಇವೆರಡದು ಮಿಕ್ಸರ್ ಈ ರೇಂಜ್ ಅಲ್ಲಿ ನಾವು ಮಿಕ್ಸ್ ಮಾಡಬೇಕಾಗ್ತದೆ ಯಾವುದೇ ಒಂದು ಫ್ಯೂಲ್ ಅನ್ನ. ಯಾಕಂದ್ರೆ ಜಾಸ್ತಿ ಫ್ಯೂಲ್ ಒಂದ್ ವೇಳೆ ಈ ಮಿಕ್ಸರ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಅದರ ಆಕ್ಟೇನ್ ನಂಬರ್ ಸ್ವಲ್ಪ ಲೋ ಇದ್ರೆ ಏನಾಗ್ತದೆ, ಜಾಸ್ತಿ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತದೆ. ಓಕೆನಾ, ಸೊ ಹಾಗಾಗಿ what they do mixture of 92% of isooctane and 8% of heptane. So that is the isooctane number. ಈ ರೀತಿ ಒಂದು ಸ್ಕೇಲ್ ಇದೆ, ಸ್ಕೇಲ್ ಅಲ್ಲಿ ರೇಟಿಂಗ್ ಇದೆ. ಸಿಂಪ್ಲಿ ಹೇಳೋದಾದ್ರೆ ಇಟ್ ಈಸ್ ಎ ಆಕ್ಟೇನ್ ರೇಟಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ಆಕ್ಟೇನ್ ನಂಬರ್ ಇಸ್ ನಥಿಂಗ್ ಬಟ್ ಎ ಆಕ್ಟೇನ್ ರೇಟಿಂಗ್. ಓಕೆ, ಫಾರ್ ಎ ಪೆಟ್ರೋಲ್ ಇಟ್ ಈಸ್ ಎಷ್ಟಿದೆ ಅಂತ ಬರ್ಕೊಳ್ಳಿ, 92% ಆಫ್ ಆಕ್ಟೇನ್ ಅಂಡ್ 8% ಆಫ್ ಹೆಪ್ಟೇನ್. why it is used ಇದನ್ನ ಯಾಕೆ ಬಳಸ್ತಾರಪ್ಪ ಅಂದ್ರೆ
ಟು ಇಂಡಿಕೇಟ್ ದ ರೆಸಿಸ್ಟೆನ್ಸ್ ಆಫ್ ಎ ಮೋಟರ್ ಫ್ಯೂಲ್ ಟು ನಾಕ್. ಇಷ್ಟೇ, ದಟ್ಸ್ ಇಟ್ ಅಬೌಟ್ ದ ಆಕ್ಟೇನ್ ನಂಬರ್. ನೆಕ್ಸ್ಟ್ ಬರೋದು ಇನ್ನೊಂದು ಡೆಫಿನೇಷನ್ ಬಗ್ಗೆ ಕೇಳಿದ್ದಾನೆ, ಥರ್ಮಲ್ ಕ್ರ್ಯಾಕಿಂಗ್ ಬಗ್ಗೆ ಕೇಳಿದ್ದಾನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಥರ್ಮೋ ಕ್ರ್ಯಾಕಿಂಗ್? ಥರ್ಮಲ್ ಕ್ರ್ಯಾಕಿಂಗ್ ಅಲ್ಲಿ ಏನಾಗ್ತದಪ್ಪ ಅಂದ್ರೆ, ಇಲ್ಲಿ ಏನ್ ಮಾಡ್ತಾರೆ, ಒಂದ್ ಯಾವ್ದಾದ್ರು ಕ್ರೂಡ್ ಆಯಿಲ್ ಇದೆ ಅಂತ ತಿಳ್ಕೊಳ್ಳಿ. ಕ್ರೂಡ್ ಆಯಿಲ್ ಒಳಗಡೆ ಏನಿರ್ತದೆ, ಆಬ್ವಿಯಸ್ಲಿ ಹೈಡ್ರೋ ಕಾರ್ಬನ್ಸ್ ಇರ್ತವೆ. ಏನಿರ್ತಾವ? ಹೈಡ್ರೋ ಕಾರ್ಬನ್ಸ್ ಇದ್ದೇ ಇರ್ತವೆ. ಈ ಹೈಡ್ರೋ ಕಾರ್ಬನ್ಸ್ ಗಳಿಗೆ ನಾವೇನ್ ಮಾಡ್ತೀವಿ, ಹೀಟ್ ಮಾಡ್ತೀವಿ. ವಿ ವಿಲ್ ಸಬ್ಜೆಕ್ಟೆಡ್ ಇಟ್ ಟು ಹೀಟ್. ಹೀಟ್ ಮಾಡಿದಾಗ ಈ ಕ್ರೂಡ್ ಆಯಿಲ್ ಒಳಗಡೆ ಇರುವಂತ ಹೈಡ್ರೋ ಕಾರ್ಬನ್ ಗಳೇನಿದಾವೆ, ಲಾಂಗ್ ಚೈನ್ ಇರ್ತವೆ. ದೇ ಆರ್ ಲಾಂಗ್ ಚೈನ್ ಹೈಡ್ರೋ ಕಾರ್ಬನ್ಸ್ ಏನಿರ್ತಾವಲ್ಲ, ಕ್ರೂಡ್ ಆಯಿಲ್ ಒಳಗಡೆ ಇರುವಂತ ಲಾಂಗ್ ಚೈನು ಹೈ ಮಾಲಿಕ್ಯುಲರ್ ಬಾಯ್ಲಿಂಗ್ ಪಾಯಿಂಟ್ ಹೈಡ್ರೋ ಕಾರ್ಬನ್ಗಳು ಬ್ರೇಕ್ ಡೌನ್ ಆಗ್ತವೆ. ಏನಾಗ್ತವೆ? ಬ್ರೇಕ್ ಡೌನ್ ಆಗ್ತದೆ. ಬ್ರೇಕ್ ಡೌನ್ ಆಗಿ ಏನ್ ಫಾರ್ಮೇಶನ್ ಆಗ್ತದೆ ಅಂದ್ರೆ, ಶಾರ್ಟ್ ಲೆಂತ್ ಹೈಡ್ರೋಕಾರ್ಬನ್, ಜೊತೆಗೆ ಲೋವರ್ ಬಾಯ್ಲಿಂಗ್ ಪಾಯಿಂಟ್ ಹೈಡ್ರೋಕಾರ್ಬನ್ಗಳಾಗಿ ಕನ್ವರ್ಟ್ ಆಗ್ತವೆ. ಮೊದಲು ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಇರುವಂತ ಲಾಂಗ್ ಚೈನ್ ಹೈಡ್ರೋಕಾರ್ಬನ್ಗಳು ಹೀಟ್ ಮಾಡಿದಾಗ ಬ್ರೇಕ್ ಡೌನ್ ಆಗಿ ಶಾರ್ಟ್ ಲೆಂತ್ ಹೈಡ್ರೋಕಾರ್ಬನ್ಗಳಾಗಿ ಕನ್ವರ್ಟ್ ಆಗ್ತವೆ. ಈವನ್ ದೇರ್ ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಬಿಕಮ್ ಲೋವರ್ಸ್. ಈ ರೀತಿ ಆಗುವ ಒಂದು ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ? ಥರ್ಮಲ್ ಕ್ರ್ಯಾಕಿಂಗ್ ಅಂತ ಕರಿತೀವಿ. ಇಲ್ಲಿ ಬರ್ದಿದ್ದು ನೋಡಿ, ಹೈಡ್ರೋಕಾರ್ಬನ್ ಪ್ರೆಸೆಂಟ್ ಇನ್ ಕ್ರೂಡ್ ಆಯಿಲ್ ಗೆಟ್ ಸಬ್ಜೆಕ್ಟೆಡ್ ಟು ದ ಹೀಟ್ ಅಂದ್ರೆ ಟೆಂಪರೇಚರ್ ಅಪ್ಲೈ ಮಾಡಿದಾಗ ದೆನ್ ಇಟ್ ವಿಲ್ ಬ್ರೇಕ್ ಡೌನ್ ಇಂಟು ಲಾಂಗ್ ಚೈನ್ ಇಂಟು ಲೋವರ್ ಶಾರ್ಟ್ ಲೆಂತ್ ಹೈಡ್ರೋಕಾರ್ಬನ್ಸ್ ಅಂತ ಬರೀಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ ವಾಟ್ ಯುವರ್ ಥರ್ಮಲ್ ಕ್ರ್ಯಾಕಿಂಗ್. ಓಕೆನಾ? ಈಗ ಇಲ್ಲಿ ನಾನು ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದೆ. ಐ ಸ್ಪೆಷಲಿ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಮಿಸ್ಟರ್ ರಮೇಶ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾನು ಹೇಳೋ ಭರದಲ್ಲಿ ಏನ್ ಮಾಡಿದ್ದೆ, ಈ ರೀತಿಯಾದಂತ ಒಂದು ಇದು ತಗೊಂಡಿದ್ದೆ. IPC ಲೆಂತ್ ಅಲ್ಲಿ ಏನಂತ ತಗೊಂಡಿದ್ದೆಪ್ಪ ಅಂದ್ರೆ, CH3 ಯಾವುದೋ ಈ ರೀತಿಯಾದಂತ ಒಂದು CH2 COOH ಈ ರೀತಿ ಇರುವಂತ ಒಂದು ಕಂಪೌಂಡ್ ತಗೊಂಡಿದ್ದೆ. 1 2 3 4 5. ಸೊ ಇಲ್ಲೊಂದು OH ತಗೊಂಡಿದ್ದೆ. ಈ ತರ ಇರುವಂತ 2 ಫಂಕ್ಷನಲ್ ಗ್ರೂಪ್ ಗಳನ್ನು ತಗೊಂಡಿದ್ದೆ. IPC ನಾಮೆನ್ಕ್ಲೇಚರ್ ನಾನು ಹೇಳ್ಬೇಕಾದ್ರೆ ಕಾರ್ಬೋಕ್ಸಿಲಿಕ್ ಅಲ್ಲ, ಆಲ್ಡಿಹೈಡ್ ತಗೊಂಡಿದ್ದೆ. ಎಲ್ಲೈತ್ರಿ ಅದು? ಇಲ್ಲಿ ಆಲ್ಡಿಹೈಡ್ ತಗೊಂಡಿದ್ದೆ. ನಾನು ಹೇಳ್ಬೇಕಾದ್ರೆ ಅದನ್ನ ಆಲ್ಡಿಹೈಡ್ ಹೇಳೋ ಬದಲಾಗಿ ಕೀಟೋನ್ ಅಂತ ಹೇಳಿದ್ದೆ. ಸೊ ಅದನ್ನ ಮತ್ತೆ ನಾನು ಟ್ರಿಮ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಇಲ್ಲಿ ಒಂದು ಆಲ್ಡಿಹೈಡ್ ಗ್ರೂಪ್ ತಗೋಣ. ಲೆಟ್ ಅಸ್ ಟೇಕ್ ಏನಂತ ತಗೋಣ ಅಂದ್ರೆ ಆಲ್ಡಿಹೈಡ್ ಗ್ರೂಪ್ ಅಂದ್ರೆ ಏನಿರುತ್ತೆ? CH ಇರುತ್ತೆ. ಸೊ ಈ ರೀತಿ 2 ಹೈಡ್ರೋಕಾರ್ಬನ್ಗಳು 2 ಫಂಕ್ಷನಲ್ ಗ್ರೂಪ್ಗಳು ಬಂದ್ರೆ ಇವುಗಳ ನಾಮೆನ್ಕ್ಲೇಚರ್ ಹೇಗೆ ಮಾಡಬೇಕು ಅಂತ ಹೇಳಿದ್ದೆ. ಇದರಲ್ಲಿ ಏನಾಗ್ತದೆ, ಒಂದರದು ನಾಮೆನ್ಕ್ಲೇಚರ್ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನಾವೇನಂತ ಕರಿಬೇಕಾಗುತ್ತೆ? ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಅಂತ ಕರಿಬೇಕಾಗುತ್ತೆ. ಸೊ ಹಾಗಿದ್ದಾಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ವಿ ವಿಲ್ ಫಾಲೋ ದ ಪ್ರಿಫರೆನ್ಷಿಯಲ್ ಆರ್ಡರ್ ಅಲ್ಲಿ ಮೊದಲು ಬರೋದು ಆಲ್ಡಿಹೈಡ್, ನಂತರ ಬರೋದು ಹೈಡ್ರೋಕ್ಸಿಲ್ ಗ್ರೂಪ್. ಹಾಗಾಗಿ ನಂಬರ್ ಇಟ್ ಫ್ರಮ್ ದಿಸ್ 1 2 3 4 5 ಇದ್ರೆ ಅದಕ್ಕೆ ಏನಂತ ಕರಿತೀರಿ? ಪೆಂಟಾನ್ ಅಂತ ಕರಿತೀರಿ. ಪೆಂಟಾನ್ ಬರೋದು 1 ಬರೋದು AL ಅಂತ ಬರೀಬೇಕು. ಪೆಂಟನಾಲ್ ಅಥವಾ ಪೆಂಟಾನ್ 1AL. ಹಾಗಾದ್ರೆ ಇದು ಏನಾಗ್ಬಿಡ್ತದ್ರಿ? ಇದು ಬಂದು ಪ್ರಿಫಿಕ್ಸ್ ಆಗ್ಬಿಡುತ್ತೆ. ಸೊ ಪ್ರಿಫಿಕ್ಸ್ ಆಗೋದ್ರಿಂದ ಇದಕ್ಕೆ ನಾವೇನಂತ ಬರೀತೀರಪ್ಪ ಅಂದ್ರೆ, ಸಿಂಪ್ಲಿ ವಿ ವಿಲ್ ರೈಟ್ ಎಷ್ಟನೇ ಕಾರ್ಬನ್ ಮೇಲೆ ಇದೆ ಅದು ನೋಡ್ಕೊಂಡು ಅದು ಬರಬೇಕು. ಇಫ್ ಐ ಸೇ ಇಟ್ ಈಸ್ ಆನ್ 4th ಕಾರ್ಬನ್, then it will become 4-hydroxy pentan 1AL ಆಗ್ತದೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ that mistake what I done in the last lecture. ಹಾಗಾದ್ರೆ ಇದನ್ನ ಯಾಕೆ ಇಲ್ಲಿ ತಗೊಂಡಿದ್ದೀನಪ್ಪ ಅಂದ್ರೆ, ನೋಡಿ ಅವನೇನ್ ಮಾಡಿದಾನೆ, ಮಾಲಿಕ್ಯುಲರ್ ಫಂಕ್ಷನಲ್ ಗ್ರೂಪ್ಗಳ ಬಗ್ಗೆ ಕೇಳಿದ್ದಾನೆ. ಮಾಲಿಕ್ಯುಲರ್ ಫಂಕ್ಷನಲ್ ಗ್ರೂಪ್ಸ್ ಇಲ್ಲಿ ನಿಮಗೆಲ್ಲ ಕಾಣ್ತದೆವಲ್ಲ, ದೀಸ್ ಆಲ್ ಆರ್ ಬಿಕಮ್ ಮಾಲಿಕ್ಯುಲರ್ ಫಂಕ್ಷನಲ್ ಗ್ರೂಪ್ಸ್. ಮಾಲಿಕ್ಯುಲರ್ ಫಂಕ್ಷನಲ್ ಗ್ರೂಪ್ಸ್ ಗಳಂದ್ರೆ ಯಾವುದು? ನಿಮ್ದು ಯಾವ್ದಪ್ಪ ಅಂದ್ರೆ, ಇದು ಕಾರ್ಬೋಕ್ಸಿಲಿಕ್ ಆಸಿಡ್ ಇರಬಹುದು, ಕೀಟೋನ್ ಇರಬಹುದು, ಅದೇ ರೀತಿ ಇಲ್ಲಿ ಮೇಲ್ಗಡೆ ಆಲ್ಡಿಹೈಡ್ ಇದೆ, ಆಲ್ಡಿಹೈಡ್ ಇರಬಹುದು, ಆಲ್ಡಿಹೈಡ್ ಇರಬಹುದು. ಅದೇ ರೀತಿ ಮತ್ತೆ ಯಾವ್ದು ಬರ್ತದೆ? ಅವಾಯ್ಡ್ ಬರ್ತದೆ. ಇನ್ಫ್ಯಾಕ್ಟ್ ಇವರ್ ಈಸ್ಟರ್ಸ್ ಆಲ್ಸೋ ಬರ್ತದೆ. ಈಸ್ಟರ್ಸ್ ಅಂದ್ರೆ ಯಾವುದು? RC≡OR'. 2 ಅಲ್ಕಾಲಿ ಗ್ರೂಪ್ ಬರ್ತದೆ. ಅಲ್ಕಾನೋವೇಟ್ ಅಂತ ಕರಿತೀವಿ. ಓಕೆನಾ? ಅದೇ ರೀತಿ 2 ಅಟಮ್ಗಳು ಕೂಡ ಆಗಿರುವಂಥದ್ದು. ಇವೆಲ್ಲವೂ ಏನಿದೆ ರೀ, ನಿಮ್ದು ಮಾಲಿಕ್ಯುಲರ್ ಫಂಕ್ಷನಲ್ ಗ್ರೂಪ್ಗಳು ಇರ್ತವೆ. ಸೊ ಜಸ್ಟ್ ನೀವು ಇದನ್ನ ಏನ್ ಮಾಡ್ಕೊಳಪ್ಪ ಅಂದ್ರೆ, ಸ್ಕ್ರೀನ್ ಶಾಟ್ ಮಾಡ್ಕೊಂಡ್ಬಿಟ್ಟು
ನೆನ್ಪಿಟ್ಕೊಂಡ್ಬಿಡಿ. ಓಕೆ, ವಾಟ್ ಆರ್ ಮಾಲಿಕ್ಯುಲರ್ ಫಂಕ್ಷನಲ್ ಗ್ರೂಪ್ಸ್ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು? ಮಾಲಿಕ್ಯುಲರ್ ಫಂಕ್ಷನಲ್ ಗ್ರೂಪ್ಸ್ ಕಂಟೈನ್ 2 or more atom combined to form a molecule, and that particular molecule works gives a specific characteristic property to any organic compound, then that will be called it as a molecular functional group ಅಂತ ಕರೀಬೇಕು. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಮಾಲಿಕ್ಯುಲರ್ ಫಂಕ್ಷನಲ್ ಗ್ರೂಪ್. ಇನ್ ಶಾರ್ಟ್ ಹೇಳಿದ್ದೇನೆ ಅಷ್ಟೇ. ಇದಂತೂ ನಿಮ್ಗೆ ಗೊತ್ತೇ ಇದೆ. ಮಿತ್ತು ಇತ್ತು ಪ್ರೋಗು ಬ್ಯೂಟಿ ಅದನ್ನ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೂ ಕೂಡ ನೀವೇನ್ ಮಾಡಿ ಇದನ್ನ ಏನ್ ಮಾಡ್ತೀರಿ, ಜಸ್ಟ್ ಅದನ್ನ ಕಾಪಿ ಮಾಡ್ಕೊಂಡು ಇದು ಮಾಡ್ಕೊಂಡ್ಬಿಡಿ. ಓಕೆ, ಆಲ್ ರೈಟ್, ನಾವು ಲೆಟ್ ಅಸ್ ಮೂವ್ ಆನ್. ನೀವು ಕೂಡ ನೋಡಿ, ನಿಮ್ಗೆ ಪ್ರಾಕ್ಟೀಸ್ಗೋಸ್ಕರ ಅಂತ ಇರಲಿ ಅಂತ ಇದನ್ನು ಟೇಬಲ್ ಹಾಕಿದ್ದೀನಿ. ಜಸ್ಟ್ ಪಾಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಓಕೆ, ನಾವು ಲೆಟ್ ಅಸ್ ಕಮ್ ಟು ದ ಅನದರ್ ಪಾರ್ಟ್. ಅನದರ್ ಪಾರ್ಟ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಇಲ್ಲಿ ದಿಸ್ ಇಸ್ ಈ ತರದೆಲ್ಲ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರ್ತಾ ಇರ್ತವೆ. ಕ್ವಶನ್ ಏನಿದೆಪ್ಪ ಅಂದ್ರೆ ವಾಟ್ ಈಸ್ ಹೈಡ್ರೋಜಿನೇಷನ್? ನೋಡ್ರಿ, ಹೈಡ್ರೋಜಿನೇಷನ್ ಹೆಸರೇ ಹೇಳ್ತಾ ಇದೆ, ಹೈಡ್ರೋಜಿನೇಷನ್. ಹೈಡ್ರೋಜಿನೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಅಡಿಷನ್ ಆಫ್ ದ ಹೈಡ್ರೋಜನ್. ಅಡಿಷನ್ ಆಫ್ ದ ಹೈಡ್ರೋಜನ್ ಎಲ್ಲಿ ಡಬಲ್ ಬಾಂಡೆಡ್ ಆರ್ ಟ್ರಿಪಲ್ ಬಾಂಡೆಡ್ ಹೈಡ್ರೋಕಾರ್ಬನ್ಸ್ ಅಲ್ಲಿ, ಕಾರ್ಬನ್ ಕಾರ್ಬನ್ ಕಂಟೈನಿಂಗ್ ಡಬಲ್ ಬಾಂಡ್ ಆರ್ ಕಾರ್ಬನ್ ಕಾರ್ಬನ್ ಕಂಟೈನಿಂಗ್ ಟ್ರಿಪಲ್ ಬಾಂಡೆಡ್ ಕಂಪೌಂಡ್ ಗಳಲ್ಲಿ ನಿಮ್ಗೆ ಏನ್ ಮಾಡ್ಬೇಕಾಗಿದೆ? ಎಡಿಷನ್ ಮಾಡಬೇಕಾಗಿದೆ. ಏನನ್ನ ಎಡಿಷನ್ ಮಾಡಬೇಕಾಗಿದೆ? ಹೈಡ್ರೋಜನ್ ಅನ್ನ ಎಡಿಷನ್ ಮಾಡಬೇಕಾಗಿದೆ. ಅಂತ ರಿಯಾಕ್ಷನ್ಸ್ ಗಳಿಗೆ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಹೈಡ್ರೋಜಿನೇಷನ್ ಅಂತ ಕರಿತೀವಿ. ಈ ಹೈಡ್ರೋಜಿನೇಷನ್ ಮಾಡಬೇಕಂದ್ರೆ ನಾವು ವಿ ವಿಲ್ ಯೂಸ್ ಅ ಸ್ಪೆಸಿಫಿಕ್ ಕ್ಯಾಟಲಿಸ್ಟ್. ಕ್ಯಾಟಲಿಸ್ಟ್ ಅಂದ್ರೆ ಯಾವ್ದು ಬಳಸ್ತೀರಿ? ಪ್ಲಾಟಿನಮ್ ಬಳಸ್ಬಹುದು, ಪೆಲ್ಲಾಡಿಯಂ ಬಳಸ್ಬಹುದು, ನಿಕ್ಕಲ್ ಬಳಸ್ಬಹುದು. ಇವೆಲ್ಲವೂ ಕೂಡ ಏನಿದೆ ಕ್ಯಾಟಲಿಸ್ಟ್ ಇದೆ. ಹಾಗಾದ್ರೆ ಏನಾಗ್ತದೆ ನೋಡಿ, ಟ್ರಿಪಲ್ ಬಾಂಡ್ ಇದ್ರೆ ಇಟ್ ವಿಲ್ ಕನ್ವರ್ಟೆಡ್ ಇಂಟು ಡಬಲ್ ಬಾಂಡ್. ಮತ್ತೆ ಹೈಡ್ರೋಜನ್ ಹಾಕಿದ್ರೆ ಇಟ್ ವಿಲ್ ಕನ್ವರ್ಟೆಡ್ ಇಂಟು ಸಿಂಗಲ್ ಬಾಂಡ್. ಇದು ಡಬಲ್ ಬಾಂಡ್ ಇದ್ರೆ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಅಂಡ್ ಯಾವ್ದಾದ್ರು ಕ್ಯಾಟಲಿಸ್ಟ್ ಇದೇನಾಗ್ತದ್ರಿ? ಸಿಂಗಲ್ ಬಾಂಡಿಗೆ ಕನ್ವರ್ಟ್ ಆಗ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಇಟ್ ವಿಲ್ ಬಿಕಮ್ ಕಾರ್ಬನ್ ಕಾರ್ಬನ್ ಕಂಟೈನಿಂಗ್ ಸಿಂಗಲ್ ಬಾಂಡ್. ಇದು ಕಾರ್ಬನ್ ಕಾರ್ಬನ್ ಕಂಟೈನಿಂಗ್ ಡಬಲ್ ಬಾಂಡ್ ಆಗ್ತದೆ, ನಂತರ ಕಾರ್ಬನ್ ಕಾರ್ಬನ್ ಕಂಟೈನಿಂಗ್ ಟ್ರಿಪಲ್ ಬಾಂಡ್ ಆಗಿ ಕನ್ವರ್ಟ್ ಆಗ್ತದೆ. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ದ ಥಿಂಗ್ಸ್ ವಿಲ್ ಬಿ ಟೇಕನ್ ಪ್ಲೇಸ್ ಡ್ಯೂರಿಂಗ್ ದ ಹೈಡ್ರೋಜಿನೇಷನ್. ಅದರದೇ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ದಿಸ್ ವಿಲ್ ಐ ವಿಲ್ ರೈಟ್ ಹಿಯರ್. ಈ ರೀತಿ ಇದೆ ನೋಡಿ. ಇದು ಕಂಪೌಂಡ್ ಹೆಸರು ಏನಪ್ಪಾ ಅಂದ್ರೆ ಈಥೀನ್ ಅಂತ ಕರಿತೀವಿ. ಸೊ ಈ ಈಥೀನ್ ಕಂಪೌಂಡ್ಗೆ ನಾವೇನ್ ಮಾಡ್ತಿದ್ವಿ? ಹೈಡ್ರೋಜನ್ ಅನ್ನ ಸಪ್ಲೈ ಮಾಡ್ತಿದ್ವಿ. ಹೈಡ್ರೋಜನ್ ಸಪ್ಲೈ ಮಾಡಿದಾಗ ಹೈಡ್ರೋಜನ್ ಅಂದ್ರೆ ಹೇಗೆ ಬರೀತೀರಿ? 2 ಹೈಡ್ರೋಜನ್ಗಳನ್ನ ಬರೀರಿ. ವಿ ವಿಲ್ ರೈಟ್ ಲೈಕ್ ದಿಸ್. ಈ ರಿಯಾಕ್ಷನ್ ನಡಿಬೇಕಂದ್ರೆ ಕಂಪಲ್ಸರಿ ಯಾವ್ದಾದ್ರು ಒಂದು ಕೆಟಲಿಸ್ಟ್ ಇರಲೇಬೇಕು. ವಿ ನೀಡ್ ಅ ಕೆಟಲಿಸ್ಟ್ ಟು ಕ್ಯಾರಿ ಔಟ್ ದಿಸ್ ರಿಯಾಕ್ಷನ್. ಹಾಗಾದ್ರೆ ಇವೇನಾಗ್ತವಪ್ಪ ಅಂದ್ರೆ ಇವೆರಡು ಅಡಿಷನ್ ಆಗ್ತವೆ ಇದರಲ್ಲಿ. ಓಕೆ, ಆಡ್ ಆಗ್ತವೆ. ಆಡ್ ಆಗಿ ಇಲ್ಲೇನ ಫಾರ್ಮೇಶನ್ ಆಗ್ತವೆ? The compound forms something like this. ಈ ಕಂಪೌಂಡ್ ಹೆಸರು ಏನಪ್ಪಾ ಅಂದ್ರೆ ಇದು ಈಥೀನ್ ಇತ್ತಲ್ಲ, ಇದೇನಾಗ್ಬಿಡ್ತದೆ? ಈಥೇನ್ ಆಗಿ ಕನ್ವರ್ಟ್ ಆಗ್ತದೆ. ಈಥೇನ್ ವಿಲ್ ಬಿಕಮ್ ಈಥೇನ್. ಓಕೆನಾ? ಸೊ ಈ ರೀತಿ ಆಗೋ ರಿಯಾಕ್ಷನ್ ಗಳಿಗೆ ನಾವೇನಂತ ಕರಿತೀವಿ? ಹೈಡ್ರೋಜಿನೇಷನ್ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ನೌ ಕಮ್ ಟು ದ ಲಾಸ್ಟ್ ಪಾರ್ಟ್. ನೋಡಿ, ಇಥೈಲ್ ಆಲ್ಕೋಹಾಲ್ ಪ್ರಿಪರೇಷನ್. ಇಥೈಲ್ ಆಲ್ಕೋಹಾಲ್ ಇನ್ನೊಂದು ಹೆಸರು ಏನಿದೆಪ್ಪ ಅಂದ್ರೆ ಇಥೆನಾಲ್ ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ಇಥೆನಾಲ್. ಓಕೆನಾ? ಸೊ ಇಥೆನಾಲ್ ಅಂದ್ರೆ ಏನು ನೋಡಿ? ಯಾವ್ದಾದ್ರು ಒಂದು ಈ ಕಬ್ಬು ಇರುತ್ತಲ್ಲ, ಕಬ್ಬಿಗೆ ಶುಗರ್ ಕೇನ್. ಈ ಶುಗರ್ ಕೇನ್ ಏನ್ ಮಾಡ್ತಾರೆ? ಫ್ಯಾಕ್ಟ್ರೀಸ್ ಅಲ್ಲೆಲ್ಲ ಅದು ಕಾನ್ಸಂಟ್ರೇಟೆಡ್ ಮಾಡಿ ಶುಗರ್ ಜ್ಯೂಸ್ ಎಲ್ಲ ತೆಕ್ಕೊಂಡ್ಬಿಡ್ತಾರೆ ಒಳಗಡೆ. ತೆಕ್ಕೊಂಡಾಗ ಅದು ಒಳಗಡೆ ಒಂದು ಡಾರ್ಕ್ ಬ್ರೌನ್ ಕಲರ್ದು ಮದರ್ ಲಿಕ್ಕರ್ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ಏನಂತ ಕರೀತಾರೆ? ಮೊಲಾಸಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಮೊಲಾಸಿಸ್. ಅಥವಾ ಕನ್ನಡದಲ್ಲಿ ಪ್ಯೂರ್ ಏನಂತ ಗೊತ್ತಿಲ್ಲ ನನಗೆ, ಕಾಕಂಬಿ ಅಂತ ಹಿಂಗೇನೋ ಕರೀತಾರೆ ಹೆಸರು. ಐ ಡೋಂಟ್ ನೋ, ನಮ್ ಬೀದರ್ ಸೈಡ್ ಎಲ್ಲ ಈ ರೀತಿ ಕರೀತಾರೆ. ನೋಡಿ, ಇದ್ರ ಬಗ್ಗೆ ನಂಗೆ ಅಷ್ಟೇನು ಮಾಹಿತಿ ಇಲ್ಲ. ಸೊ ಆ ಮೊಲಾಸಿಸ್ ಏನಿದೆಯಲ್ಲ, ಆ ಮೊಲಾಸಿಸ್ಗೆ ಏನ್ ಮಾಡ್ತಾರೆ? ನೀರ್ ಹಾಕ್ತಾರೆ. ನೀರ್ ಹಾಕ್ಬಿಟ್ಟು ಡೈಲ್ಯೂಟ್ ಮಾಡ್ತಾರೆ. ಸ್ವಲ್ಪ ಗಟ್ಟಿ ಇರ್ತದೆ ಆ ಮೊಲಾಸಿಸ್ ಲಿಕ್ವಿಡ್. ಅದಕ್ಕೆ ಏನ್ ಮಾಡ್ತಾರೆ? ವಾಟರ್ ಆಡ್ ಮಾಡ್ತೀವಿ. ವಾಟರ್ ಆಡ್ ಮಾಡೋದಲ್ಲದೆ ಪ್ಲಸ್ ಅದ್ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಸಿಡಿಫೈ ಮಾಡ್ತೀವಿ. ಡೈಲ್ಯೂಟ್ H2SO4 ಹಾಕ್ತೀವಿ. ನಂತರ ಮತ್ತೊಂದು ಏನಾಗ್ತೀವಿ? ಅಮೋನಿಯಂ ಸಲ್ಫೇಟ್ ಕೂಡ ಹಾಕ್ತೀವಿ. ವಿ ವಿಲ್ ಆಡ್ ಅಮೋನಿಯಂ ಸಲ್ಫೇಟ್. ಸೊ ಅಮೋನಿಯಂ ಸಲ್ಫೇಟ್ ಕೂಡ ಹಾಕೋದ್ರಿಂದ ಈ ಮಿಕ್ಸರ್ಗೆ ನಾವೇನ್ ಮಾಡ್ತೀವಿ? ಅರೌಂಡ್ 30 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಫಾರ್ 2 to 3 days
ಸ್ವಲ್ಪ ಹೀಟ್ ಇರುವಂತ ಜಾಗದಲ್ಲಿ ಇಟ್ಬಿಡ್ತೀವಿ. ಅಂಡ್ ವಿ ಆಲ್ಸೋ ಆಡ್ ಈಸ್ಟ್ ಅನ್ನುವಂತ ಒಂದು ಸಬ್ಸ್ಟೆನ್ಸ್ ಅನ್ನ ಆಡ್ ಮಾಡ್ತೀವಿ. ಈಸ್ಟ್ ಅಂದ್ರೆ ಗೊತ್ತಲ್ಲ, ಬ್ರೆಡ್ಗೆಲ್ಲ ಹಾಕ್ತಾರಲ್ಲ ಊದ್ಕೊಳ್ಳಿಕ್ಕೆ, ದಟ್ ಥಿಂಗ್ ವಿ ವಿಲ್ ಆಡ್. ಈಸ್ಟ್ ಹಾಕಿಟ್ಟಿರೋದ್ರಿಂದ ಅದು ಏನಾಗ್ತದಪ್ಪ ಅಂದ್ರೆ ಹುಳಿ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹುಳಿ ಹೊಡೆದು ಅದು ಏನ ಕನ್ವರ್ಟ್ ಆಗ್ತದೆ ಅಂದ್ರೆ ಲಿಕ್ಕರ್ ಆಗಿ ಕನ್ವರ್ಟ್ ಆಗ್ತದೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇದೇ ಒನ್ ಆಫ್ ದ ಬೆಸ್ಟ್ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ಲಿಕ್ಕರ್ ಅಂದ್ರೆ ಗೊತ್ತಲ್ಲ, ಸರಾಯಿ ಆ ತರ ಅವುಗಳೆಲ್ಲ ಪ್ರಿಪರೇಷನ್ ಮಾಡ್ಲಿಕ್ಕೆ ಬಳಸ್ತಾರೆ. ಇನ್ಫ್ಯಾಕ್ಟ್ ಅದನ್ನೇ ಏನ್ ಮಾಡ್ತಾರ ನಂತರ ಫಿಲ್ಟ್ರೇಟ್ ಮಾಡಿ ಆ ಫಿಲ್ಟ್ರೇಟ್ ಅನ್ನ ಡಿಸ್ಟಿಲ್ ಮಾಡ್ತಾರೆ. ಡಿಸ್ಟಿಲ್ ಮಾಡಿ ಅದೇ ಏನ ಕನ್ವರ್ಟ್ ಆಗ್ತದಪ್ಪ ಅಂದ್ರೆ ಇಥೆನಾಲ್ ಆಗಿ ಕನ್ವರ್ಟ್ ಆಗ್ತದೆ. ದಟ್ ವಿಲ್ ಕನ್ವರ್ಟೆಡ್ ಇಂಟು ಇಥೆನಾಲ್. ಅಂಡರ್ಸ್ಟುಡ್? ಸೊ ಈ ಪ್ರೊಸೆಸ್ಗೆ ಏನಂತ ಕರಿತೀರಿ? ಪ್ರಿಪರೇಷನ್ ಆಫ್ ಇಥೈಲ್ ಆಲ್ಕೋಹಾಲ್ ಅಂತ ಕರೀತಾರೆ. ಸೊ ಇಥೈಲ್ ಆಲ್ಕೋಹಾಲ್ ಅಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಿಮಗೆ ತಿಳ್ಕೊಬೇಕಾಗಿರೋದು ಎರಡು ರಿಯಾಕ್ಷನ್. ಏನಂತ ಬರೀತೀರಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಸೂಕ್ರೋಸ್ ಇದು ಬಂದು ಏನಿದೆ ನೋಡಿ, ಇದು ಒಂದು ಡೈಸಕ್ಕರೈಡ್. ಇದು ಎರಡು ನಮಗೆ ಇದು ಸಿಗ್ತದೆ. ಸೊ ಈ ಸುಕ್ರೋಸ್ ಏನಿದೆಲ್ಲ ಇದನ್ನ ಸ್ಪ್ಲಿಟ್ ಮಾಡಿದಾಗ ನಮ್ಗೆ ಏನ್ ಸಿಗ್ತದೆ? ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಅಂತ ಸಿಗ್ತದೆ. ಯಾರಿಗೆ ನೆನಪಿರಲ್ಲ ಅವರು ಈ ರೀತಿ ಶಾರ್ಟ್ ಕಟ್ ಆಗಿ ನೆನ್ಪಿಟ್ಕೊಳ್ಳಿ. ಶುಗರ್ ಗರ್ಲ್ ಫ್ರೆಂಡ್ ಅಂತ ನೆನ್ಪಿಟ್ಕೊಂಬೇಡಿ. ಒಂದು ಗರ್ಲ್ ಅಂದ್ರೆ ಜಿ ಅಂದ್ರೆ ಗ್ಲೂಕೋಸ್, ಎಫ್ ಅಂದ್ರೆ ಫ್ರೆಂಡ್ ಅಂದ್ರೆ ಫ್ರಕ್ಟೋಸ್ ಅಂತ ನೆನ್ಪಿಟ್ಕೊಂಬೇಡಿ. ಓಕೆನಾ? ಸೊ ಇವೆರಡು ಸೇಮ್ ಫಾರ್ಮುಲಾ ಇರ್ತದೆ. ಈಗ ಸುಕ್ರೋಸ್ ಇದ್ದಿದ್ದು ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಎಂಜೈಮ್ ಆಡ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇನ್ವರ್ಟೇಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಇನ್ವರ್ಟೇಸ್ ಎಂಜೈಮ್. ಈ ಇನ್ವರ್ಟೇಸ್ ಎಂಜೈಮ್ ದಿಂದ ಏನಾಗ್ತದೆ? ಸುಕ್ರೋಸ್ ಇದ್ದಿದ್ದು ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಆಗಿ ಕನ್ವರ್ಟ್ ಆಗ್ತದೆ. ಅಂಡರ್ಸ್ಟುಡ್? ಈ ಗ್ಲೂಕೋಸ್ ಅಥವಾ ಫ್ರಕ್ಟೋಸ್ ಯಾವ್ದಾದ್ರು ಒಂದನ್ನು ತಗೊಂಡು ನಂತರ ಅದಕ್ಕೆ ಝೈಮೇಸ್ ಎಂಜೈಮ್ ಜೊತೆ ರಿಯಾಕ್ಟ್ ಮಾಡಿದಾಗ, ಇನ್ ಪ್ರೆಸೆನ್ಸ್ ಆಫ್ ಝೈಮೇಸ್ ಎಂಜೈಮ್, ಅದೇನ ಕನ್ವರ್ಟ್ ಆಗ್ತದೆ? ಇಥೆನಾಲ್ ಆಗಿ ಕನ್ವರ್ಟ್ ಆಗ್ತದೆ ಅಥವಾ ಇಥೈಲ್ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತದೆ. And there is a release of CO2 gas. So this is the method of preparation of ಏನಂತ ಹೇಳ್ಬೋದು? Ethyl alcohol ಅಂತ ಹೇಳ್ಬೋದು. This much will be the left part of the third series of the organic chemistry. Third series ಅಲ್ಲಿ ನಾನು ಏನ್ ಹೇಳ್ಬೇಕಿತ್ತಲ್ಲ ಆರ್ಗ್ಯಾನಿಕ್ ಸೀರೀಸ್ ಅಲ್ಲಿ ಇದಿಷ್ಟು ಉಳಿದಿತ್ತು, ಅದನ್ನ ನಾನು ಹೇಳಿದ್ದೀನಿ. ಓಕೆ, ಇನ್ ಬಂದು ಫೋರ್ತ್ ಸೀರೀಸ್ ಅಲ್ಲಿ ನಾವೇನ್ ನೋಡೋಣಪ್ಪ ಅಂದ್ರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಹಾಲೋಜಿನೇಷನ್ ರಿಯಾಕ್ಷನ್, ಕಂಬಷನ್ ರಿಯಾಕ್ಷನ್, ಕಂಟ್ರೋಲ್ಡ್ ಆಕ್ಸಿಡೇಷನ್ ಮತ್ತೆ ಪೈರಾಲಿಸಿಸ್ ಆದ ನಂತರ ಮಾರ್ಕೋನಿಕಾಫ್ ರೂಲ್ ಅನ್ನ ನೋಡೋಣ. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ March 21 ಐ ಥಿಂಕ್ ಮಿನಿಸ್ಟರ್ ಸಾಹೇಬ್ರು ಅನೌನ್ಸ್ ಮಾಡಿದ್ದಾರೆ. ದೇರ್ ಇಸ್ ಎ ಪ್ರೊಬ್ಯಾಬ್ಲಿ ನಿಮ್ದು Gpstr ಏನು ನೋಟಿಫಿಕೇಶನ್ ರಿಲೀಸ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಸೊ ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಸರಿಯಾಗಿ ಓದ್ಕೊಳ್ಳಿ. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್. Soon after finish of this chemistry series, I will go to start the biology series. So keep on watching my videos. Okay na? Thank you.